ಈ ಒಂದು ಪ್ರಾಜೆಕ್ಟು ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಕೂಸು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವ್ರು ಇವತ್ತೇನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹೌದು, ಸತ್ಯ. ಈ ಪ್ರಾಜೆಕ್ಟು ಕುಮಾರಣ್ಣನ ಕನಸಿನ ಕೂಸೆ ಆಗಿತ್ತು. ಆದರೆ ಕೃಷ್ಣಾ ಕಚೇರಿಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತ ಮುಖಂಡರು, ರೈತ ಮಹಿಳೆಯ ಮುಖಂಡರುಗಳು ಭಾಳ ಜನ ಬಿಡದಿ ಭಾಗದಿಂದ ಕುಮಾರಣ್ಣ ಅವ್ರನ್ನ 3 ಬಾರಿ ಭೇಟಿ ಮಾಡಿದ್ದಾರೆ ಕೃಷ್ಣ ಕಚೇರಿಯಲ್ಲಿ. ಆ 3ನೇ ಸಭೆಯಲ್ಲಿ ಕೂತು ಕುಮಾರಣ್ಣ ಅವರು ಸೌಹಾರ್ದಿತವಾಗಿ ಭೇಟಿ ಮಾಡಿದಾಗ ಅಂತಿಮವಾಗಿ ಕುಮಾರಣ್ಣ ಅವರು ಒಂದು ವಿಚಾರ ನಿನ್ನೆ ಅಲ್ಲ ಹಲವಾರು ಬಾರಿ ಹೇಳಿದ್ದಾರೆ. ನಿನ್ನೆ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ಒಬ್ಬ ರೈತ ಮುಖಂಡರು ಇದ್ರ ಬಗ್ಗೆ ನಮ್ಮ ಬೈರ್ಮಂಗಲ ಕೆಂಚಗಾರನಹಳ್ಳಿಯಲ್ಲಿ ಇವತ್ತು ರೈತರು ಹಲವಾರು ದಿನದಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರು ಕೂಡ ಅದನ್ನು ಅಕ್ನಾಲೆಡ್ಜ್ ಮಾಡ್ತಾರೆ. ಅವರೇನು ಹೇಳ್ತಾರೆ, 3ನೇ ಸಭೆಗೆ ನಾನು ಬಂದ್ವಿ, ಅಲ್ಲಿ ಒಂದು ರೈತ ಮಹಿಳೆ, ನೋಡಪ್ಪ ನಮ್ಮ ಭಾವನೆಗಳು ಅಡಗಿದೆ ಇಲ್ಲಿ ಮುಖ್ಯಮಂತ್ರಿಗಳೇ, ಜೊತೆಯಲ್ಲಿ ನಮಗೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ದಿಕ್ಚೋರಿಸೋದಿಲ್ಲ, ದಯವಿಟ್ಟು ಅಕ್ವಿಸಿಷನ್ನ ಇಲ್ಲಿ ಕೈ ಬಿಡಿ, ಈ ಪ್ರಾಜೆಕ್ಟ್ನ ಕೈ ಬಿಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಸೌಜನ್ಯತೆ ಬೆಳೆಸ್ಕೊಂಡಿದ್ರು. ರೈತರು ಹೇಳ್ತಕ್ಕಂಥ ವಿಚಾರಗಳೇನಿತ್ತು ಅದನ್ನು ಸೂಕ್ಷ್ಮವಾಗಿ ಮಂದಟ್ಟು ಮಾಡ್ಕೊಂಡು ಕುಮಾರಣ್ಣ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾಜೆಕ್ಟ್ನ ಡ್ರಾಪ್ ಮಾಡ್ತಕ್ಕಂಥದ್ದಕ್ಕೆ ಕುಮಾರಣ್ಣ ಅವರು ತೀರ್ಮಾನ ಮಾಡ್ತಾರೆ. ಆದರೆ ಇಲ್ಲಿ ಇದೇ ಮಾನ್ಯ DCM ಅವ್ರು ಏನು ಹೇಳ್ತಾರೆ, ನೋಡಿ ಸಾರ್, ಇಲ್ಲಿ DK ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಪ್ರತಿಷ್ಠೆಗೆ ಹೋಗೋದು ಬೇಡ, ಇಲ್ಲಿರ್ತಕ್ಕಂಥದ್ದು ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಬೇಡ, 80% ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತ DCM ಅವ್ರು ಏನು ಹೇಳ್ತಾರೆ, ರೈತರೇ ಇಲ್ಲ ರೀ ಅಲ್ಲಿ, ಯಾರು ಇದ್ದಾರೆ, ಕೃಷಿನೇ ಮಾಡ್ತಾ ಇಲ್ಲ ಅಲ್ಲಿ, ಯಾವ ರೈತರು ಇದ್ದಾರೆ ಅಂತಕ್ಕಂಥದ್ದು ಕೇಳಿದ್ದು DCM ಅವರು. DCM ಉತ್ತರ ಕೊಡಬೇಕು ಅಲ್ಲಿ ಹೋಗ್ಬಿಟ್ಟು. ಬೈರ್ಮಂಗಲ, ಕೆಂಚಗಾರನಹಳ್ಳಿ, ಹೊಸೂರು, ಇನ್ನೊಂದು 8 ತಳ್ಳಿ ಭಾಗದಲ್ಲಿ ಏನು ರೈತರಿದ್ದಾರೆ, DCM ಅವರು ಏನಾದರೂ ಇವ್ರನ್ನ ಕನ್ಸಲ್ಟ್ ಮಾಡಿದಾರಾ, ಕನ್ಸಲ್ಟ್ ಅಕ್ವಿಸಿಷನ್ ಕೈ ಹಾಕಿದಾರಾ, ಅಧಿಕಾರಿಗಳೇನಾದ್ರು ಜಿಲ್ಲಾಡಳಿತ ಹೋಗಿ ಏನಾದರೂ ಹಳ್ಳಿಗಳಲ್ಲಿ ಸಭೆ ಮಾಡಿದಾರಾ ರೈತರ ಜೊತೆ, ಏನಪ್ಪ ಇದ್ರ ಮಾಡೋದ್ರಿಂದ ನಿಮ್ಗೆ ಒಪ್ಪಿಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಒಪ್ಕೋತೀರಿ, ಎಷ್ಟು ಜನ ಇದನ್ನು ವಿರೋಧಿಸ್ತೀರಿ ಅಂತ ಹೇಳಿದಾರಾ? ನಾನು ಮಾಡೇ ತಿರ್ತೀನಿ, ನನ್ನ ಪ್ರತಿಷ್ಠೆ ಪ್ರಶ್ನೆ, ರೈತರೇ ಇಲ್ಲ ಅಲ್ಲಿ, ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಸರ್, ನಾನೊಂದು ಪ್ರಶ್ನೆ ಕೇಳ್ತೀನಿ. ಫಲವತ್ತಾದಂಥ ಜಮೀನು, ಫಲವತ್ತಾದಂಥ ಭೂಮಿ, ಒಂದು ವರ್ಷ ಇಡೀ ಮಳೆ ಆಗಲಿಲ್ಲ ಅಂದರೂ ಹಸಿರುವಾಗಿರ್ತದೆ, ಹಸಿರು ಕ್ರಾಂತಿ ಇರ್ತಕ್ಕಂಥ ಜಿಲ್ಲೆ ನಮ್ಮದು. ನಾನು ಚಿಕ್ಕ ವಯಸ್ಸಿಂದ ಹುಟ್ಟು ಬೆಳೆದಿರ್ತಕ್ಕಂಥ ಜಾಗ ಅದು, ನಾನು ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ನೀವು ಅಕ್ವಿಸಿಷನ್ ಮಾಡಬೇಕಾ? ಬಂಜರ್ ಭೂಮಿ ಸಿಗೋದಿಲ್ವೇ? ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿ ಹುಡ್ಕೋಕ್ಕಾಗೋದಿಲ್ವೇ? ಇದೇ ಬೇಕಾ ಜಮೀನು? ಆಯ್ತಪ್ಪ, KDBಯಿಂದ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 1.5 ಲಕ್ಷಕ್ಕೂ ಹೆಚ್ಚು ಎಕರೆ ಅಕ್ವಿಸಿಷನ್ ಆಗಿದೆ. ಅಕ್ವಿಸಿಷನ್ ಆದ ನಂತರ ಅದರಲ್ಲಿ ಬಳಕೆ ಎಷ್ಟಾಗಿದೆ? ಕಮರ್ಷಿಯಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದ್ದೀರಿ? ಇಂಡಸ್ಟ್ರೀಸ್ನ ಎಷ್ಟು ತಗೊಂಬಂದಿದ್ದೀರಿ? ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ? DCM ಹೇಳ್ತಾ ಇರ್ತಕ್ಕಂಥದ್ದೇನು, ಓಹೋ ವಿಷನ್ ಅಂತೆ, ಅವ್ರ ವಿಷನ್ನು ಹಿಂಗೆ ಬಂದುಬಿಟ್ರೆ ಅಲ್ಲೆಲ್ಲ ಉದ್ಯೋಗ ಬಂದ್ಬಿಡುತ್ತಂತೆ. ರೀ, ನಾನೊಂದು ಮಾತು ಕೇಳ್ತೀನಿ ರೀ, ಒಂದು ಪ್ರಾದೇಶಿಕ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ, ಒಂದು ಕೆಲಸ ಮಾಡಿರಿ, ಸರ್ಕಾರ ನಿಮ್ಮದೇ ಅಲ್ವಾ ಇರೋದು, 50% ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಡ್ಡಾಯವಾಗಿ ಕೊಡಲೇಬೇಕು ಅಂತಕ್ಕಂಥ ಒಂದು ಕಾನೂನು ತೊಗೊಂಬನ್ರಿ ಸರ್ಕಾರದ ಕಡೆಯಿಂದ. ಈಗಿರ್ತಕ್ಕಂಥ ಹಲವಾರು ಕಂಪ್ನಿಗಳಿದೆ, ಖಾಸಗಿ ಕಂಪ್ನಿಗಳು, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಸುತ್ತಮುತ್ತ ಇರೋವಂಥ ನಮ್ಮ ರಾಮನಗರ ಜಿಲ್ಲೆ ಹುಡುಗರುಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ದಿನ ಬೆಳಗ್ಗೆ ಇದ್ರೆ ಏನು ಹೇಳ್ತಾರೆ ಗೊತ್ತಾ? ಬಂದು ಅಣ್ಣ 1 ವರ್ಷಕ್ಕೆ ಲೀಸ್ ಬೇಸಿಸಿಗೆ ತಗೊಂಡಿದ್ರು, ಟೆಂಪ್ರವರಿ ಬೇಸಿಸು, ಈಗ ಕಿತ್ತಾಕ್ತೀನಿ ಅಂತಾರೆ, ಎದುರಿಸ್ತಾರೆ, ನಾವೇನು ತಪ್ಪು ಮಾಡಿಲ್ಲ, ದಯವಿಟ್ಟು ಪರ್ಮನೆಂಟ್ ಮಾಡಿಸ್ಕೊಡಿ ಅಂತ ಬರ್ತಾರಲ್ಲ. ಇಷ್ಟೆಲ್ಲ ಮಾತಾಡೋ DCM ಪರ್ಮನೆಂಟ್ ಮಾಡಿಸ್ಕೊಡಕ್ಕೆ ಕೇಳ್ರಿ. 50% ಸ್ಥಳೀಯರಿಗೆ ಉದ್ಯೋಗ ಕೊಡಲೇಬೇಕು ಅಂತಕ್ಕಂಥ ಕಡ್ಡಾಯ ಒಂದು ಕಾನೂನು ತಗೊಬರಕ್ಕೆ ಕೇಳ್ರಿ. ಸರ್ಕಾರ 136 ಅಲ್ರಿ, ನಮ್ಮ ಥರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳಿತ್ತ ಪಾಪ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಏನು ಮಾತಾಡ್ತಾರೆ? ಸೌಜನ್ಯತೆ ಇದೆಯಾ ಅವ್ರಿಗೆ? ರೈತರ ಜೊತೆ ಕೂತ್ಕೊಂಡು ಒಂದು ಸಭೆ ಮಾಡಿದಾರಾ? ಯಾವ ಸಭೆ ಅದು? ಮೊನ್ನೆ ಮಾಡಿದ ಸಭೆ. ಅಣ್ಣ, ಒಂದು ಕೆಲಸ ಮಾಡೋಣ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ಸಮಯ ಇದ್ದರೆ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ನಿಜವಾದಂಥ ಕಾಳಜಿ ನಮ್ಮ ರೈತರ ಪರವಾಗಿದ್ದರೆ ದಯವಿಟ್ಟು ಹಳ್ಳಿಗಳಿಗೆ ಒಂದು ಸಲ ಬರಲಿ. ನಿಖಿಲ್ ಕುಮಾರಸ್ವಾಮಿ ಟೈಮ್ ಕೊಡ್ತಾನೆ ಕಾಮನ್ ಮ್ಯಾನ್ ಆಗಿ, ನನಗೆ ಆ ಹುದ್ದೆ ಬೇಕಾಗಿಲ್ಲ,
ಕಾಮನ್ ಮ್ಯಾನ್ ಆಗಿ, ಒಬ್ಬ ಕನ್ನಡಿಗನಾಗಿ, ಆ ಜಿಲ್ಲೆಯ ಒಬ್ಬ ಮಗನಾಗಿ ಹುಟ್ಟಿಲ್ಲ ನಾನಲ್ಲಿ. ಆದರೆ ಭಾವನೆಗಳಿದೆ ರಾಮನಗರ ಜಿಲ್ಲೆ ಜನತೆ ಜೊತೆ.